ನಮಸ್ತೆ. ನಾವು ಇವತ್ತಿನ ತರಗತಿಯಲ್ಲಿ ಆದರ್ಶ ಸಂವಿಧಾನದ ಅಗತ್ಯ ಅಂಶಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಒಂದು ಸಂವಿಧಾನ ಆದರ್ಶ ಅನ್ನಿಸ್ಕೊಳ್ಬೇಕಾದ್ರೆ ಕೆಲವೊಂದಿಷ್ಟು ಅಗತ್ಯ ಅಂಶಗಳನ್ನು ಅದು ಒಳಗೊಂಡಿರ್ತದೆ. ಅದು ಯಾವ ರೀತಿಯಾಗಿ ಆದರ್ಶ ಸಂವಿಧಾನ ಆಯಿತು, ಹಾಗೆ ಆ ಆದರ್ಶ ಸಂವಿಧಾನ ಆಗಲಿಕ್ಕೆ ಕೆಲವೊಂದಿಷ್ಟು ಅಂಶಗಳು ಅಗತ್ಯವಾಗಿ ಬೇಕಾಗಿರ್ತವೆ. ಆ ಅಗತ್ಯ ಅಂಶಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ತಾ ಹೋಗೋಣ. ಆದರ್ಶ ಸಂವಿಧಾನ ಅನ್ನಿಸ್ಕೊಳ್ಬೇಕಾದ್ರೆ ಅಲ್ಲಿ ಅದು ಉತ್ತಮ ಅಂಶಗಳನ್ನು ಒಳಗೊಂಡಿರ್ತದೆ. ಒಂದು ಆದರ್ಶ ಸಂವಿಧಾನ ಅನ್ನುವಂಥದ್ದು ನಾವು ಆದರ್ಶ ಸಂವಿಧಾನ ಅಂತಂದು ಕರಿಬೇಕಾದ್ರೆ ಅಲ್ಲಿ ಉತ್ತಮ ಅಂಶಗಳನ್ನು ಅದು ಒಳಗೊಂಡಿರ್ತದೆ. ಆಧುನಿಕ ಸಂವಿಧಾನಗಳು ಏನಾಗಿರ್ತವೆ, ಒಂದೇ ಥರನಾಗಿರುವುದಿಲ್ಲ. ಈಗ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಆದಂಥ ಸಂವಿಧಾನಗಳನ್ನು ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಆ ಸಂವಿಧಾನಗಳು ಬೇರೆ ಬೇರೆ ಆಗಿರೋದ್ರಿಂದ ಕಾರಣದಿಂದ ಒಂದು ದೇಶದ ಸಂವಿಧಾನ ಮತ್ತೊಂದು ದೇಶದ ಸಂವಿಧಾನಕ್ಕೆ ಹೋಲಿಕೆಯಾಗದಿರಬಹುದು. ಅಂತಂದರೆ ಒಂದು ದೇಶದ ಸಂವಿಧಾನ ಬೇರೆ ದೇಶದ ಸಂವಿಧಾನಕ್ಕೆ ಹೋಲಿಕೆ ಆಗದಿರ್ಬೋದು. ಆದರೆ ಸಾಮಾನ್ಯವಾಗಿ ಒಂದು ಆದರ್ಶ ಸಂವಿಧಾನ ಕೆಲವೊಂದಿಷ್ಟು ಅಗತ್ಯ ಅಂಶಗಳನ್ನು ಒಳಗೊಳ್ತಾ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಹೋದರೆ ಧ್ಯೇಯ ಮತ್ತು ಗುರಿಗಳನ್ನು ನಾವು ನೋಡ್ತಾ ಬರ್ತೀವಿ. ಒಂದು ಆದರ್ಶ ಸಂವಿಧಾನ ಐತೆ ಅಂತಂದರೆ ಅಲ್ಲಿ ಆ ಆದರ್ಶ ಸಂವಿಧಾನದಲ್ಲಿ ಏನಾಗಿರ್ತದೆ, ಧ್ಯೇಯ ಮತ್ತು ಗುರಿಗಳನ್ನು ಅದು ಒಳಗೊಂಡಿರ್ತದೆ. ಅದು ಯಾವ ರೀತಿಯಾಗಿ, ಉತ್ತಮ ಸಂವಿಧಾನವು ಕೆಲವು ಧ್ಯೇಯ ಮತ್ತು ಗುರಿಗಳನ್ನು ಒಳಗೊಂಡಿರ್ತದೆ. ಒಂದು ಆದರ್ಶ ಸಂವಿಧಾನ ಅನ್ನಿಸ್ಕೊಳ್ಬೇಕಾದ್ರೆ ಅದು ಧ್ಯೇಯ ಮತ್ತು ಗುರಿಗಳನ್ನು ಒಳಗೊಂಡಿರ್ತದೆ. ಈ ಧ್ಯೇಯ ಮತ್ತು ಗುರಿಗಳ ಸಾಧನೆ ಅದರ ಪ್ರಮುಖ ಉದ್ದೇಶವಾಗಿದ್ದು ಸಾಮಾನ್ಯವಾಗಿ ಸಂವಿಧಾನದ ಪ್ರಸ್ತಾವನೆಯ ಭಾಗವು ಇವುಗಳನ್ನು ಒಳಗೊಂಡಿರ್ತದೆ. ಅಂದರೆ ಒಂದು ಆದರ್ಶ ಸಂವಿಧಾನ ಅನ್ನೋದು ಇರಬೇಕಾದ್ರೆ ಅದರ ಪ್ರಮುಖ ಉದ್ದೇಶ ಏನಾಗಿರ್ತದೆ ಅಂದರೆ ಆ ಧ್ಯೇಯ ಮತ್ತು ಗುರಿಗಳನ್ನು ಈಡೇರಿಸುವಂಥದ್ದೇ ಅದರ ಪ್ರಮುಖ ಉದ್ದೇಶವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಆ ಧ್ಯೇಯ ಮತ್ತು ಗುರಿಗಳು ಅವು ಯಾವುದರಲ್ಲಿ ಅಡಕವಾಗಿರ್ತವಂತಂದರೆ ಅದು ಪ್ರಸ್ತಾವನೆಯ ಭಾಗದಲ್ಲೇ ಅಡಕವಾಗಿರ್ತವೆ. ಅಂದರೆ ನಮ್ಮ ಭಾರತ ಸಂವಿಧಾನವನ್ನು ನಾವು ತೆಗೆದುಕೊಳ್ಬೋದು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಹಾಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಹಾಗೂ ರಾಜಕೀಯ ನ್ಯಾಯವನ್ನು ಕೊಡುವಂಥದ್ದಾಗಿರ್ಬೋದು. ಇವುಗಳೆಲ್ಲವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದ್ದು ಭಾರತದ ಪ್ರಸ್ತಾವನೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಅದು ಗುರಿ ಮತ್ತು ಧ್ಯೇಯಗಳನ್ನು ಒಳಗೊಂಡಿರ್ತದೆ. ಇನ್ನು ಎರಡನೇದಾಗಿ ನೋಡ್ತಾ ಬಂದರೆ ನಾವು ಸ್ಪಷ್ಟತೆ ಮತ್ತು ಖಚಿತತೆಯನ್ನು ಅದು ಒಳಗೊಂಡಿರ್ತದೆ. ಒಂದು ಆದರ್ಶ ಸಂವಿಧಾನ ಅನ್ನಿಸ್ಕೊಳ್ಬೇಕಾದ್ರೆ ಅದು ಸ್ಪಷ್ಟತೆಯಿಂದ ಕೂಡಿರ್ತದೆ, ಹಾಗೆ ಅದು ಖಚಿತತೆಯಿಂದ ಕೂಡಿರ್ತದೆ. ಆದರ್ಶ ಸಂವಿಧಾನವು ಸ್ಪಷ್ಟತೆ ಮತ್ತು ಖಚಿತತೆ ಇರುತ್ತದೆ. ನಿಶ್ಚಿತ ವಿಷಯಗಳೊಂದಿಗೆ ಜಾಗ್ರತೆಯಿಂದ ಈ ಸಂವಿಧಾನವನ್ನು ರಚಿಸಲಾಗಿರ್ತದೆ. ಅಂದರೆ ಒಂದು ಆದರ್ಶ ಸಂವಿಧಾನ ಅನ್ನಿಸ್ಕೊಳ್ಬೇಕಾದ್ರೆ ಅದನ್ನು ಒಂದು ನಿಶ್ಚಿತ ವಿಷಯಗಳನ್ನು ಅಲ್ಲಿ ಅಡಕವಾಗಿರ್ತವೆ. ಅಂದರೆ ಅದು ಜಾಗ್ರತೆಯಿಂದ ಕೂಡ ಈ ಸಂವಿಧಾನ ರಚಿಸಲ್ಪಟ್ಟಿರುತ್ತದೆ. ಇದು ಹೊಂದಿರುವ ಪ್ರತಿಯೊಂದು ತತ್ವ, ವಿಷಯ, ನಿಯಮಗಳು ಹಾಗೂ ಬಳಸಲಾದ ಭಾಷೆಯು ಅತ್ಯಂತ ಸ್ಪಷ್ಟ ಮತ್ತು ನಿಖರವಾಗಿಯೂ ಯಾವುದೇ ದ್ವಂದ್ವಾರ್ಥ ಸಂಶಯಗಳಿಗೆ ಎಡೆ ಮಾಡದಂತೆ ಇರುತ್ತವೆ. ಅಂದರೆ ಏನು ರಚನೆ ಮಾಡ್ತಾ ಹೋಗಿರ್ತಾರೆ ಒಂದು ಸಂವಿಧಾನವನ್ನು, ಆ ಸಂವಿಧಾನ ಒಂದು ಆದರ್ಶ ಸಂವಿಧಾನ ಅನ್ನಿಸ್ಕೊಳ್ಬೇಕಾದ್ರೆ ಅಲ್ಲಿರುವಂಥ ವಿಷಯಗಳಾಗಿರ್ಬೋದು, ಅಲ್ಲಿರುವಂಥ ನಿಯಮಗಳಾಗಿರ್ಬೋದು, ಹಾಗೆ ತತ್ವಗಳಾಗಿರ್ಬೋದು, ಅಲ್ಲಿ ಬಳಸಲಾದ ಭಾಷೆ ಏನಾಗಿರ್ತವೆ ಅಂತಂದರೆ ಅತ್ಯಂತ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಇರ್ತವೆ. ಹಾಗೆ ಏನಾಗಿರ್ತವೆ, ಯಾವುದೇ ಒಬ್ಬ ಓದುಗನಿಗೆ ಅಲ್ಲಿ ದ್ವಂದ್ವಾರ್ಥವಾಗಿ ಅವು ಕಾಡೋದಿಲ್ಲ. ದ್ವಂದ್ವಾರ್ಥಗಳಿಗೆ ಮತ್ತು ಸಂಶಯಗಳಿಗೆ ಏನು ಮಾಡಿಕೊಡೋದಿಲ್ಲ, ಅನುವು ಮಾಡಿಕೊಡೋದಿಲ್ಲ. ಆ ರೀತಿಯಾಗಿ ಈ ಸ್ಪಷ್ಟತೆ ಮತ್ತು ಖಚಿತತೆಯಿಂದ ಅದನ್ನು ರಚನೆ ಮಾಡಲಾಗ್ತದೆ. ಈ ರೀತಿಯಾಗಿ ನಾವು ಎರಡನೇ ಅಗತ್ಯ ಅಂಶವನ್ನು ನೋಡ್ತಾ ಬರ್ಬೋದು ಆದರ್ಶ ಸಂವಿಧಾನ ಹಂಚ್ಕೊಳ್ಬೇಕಾದ್ರೆ. ಇನ್ನು ಮೂರನೇದಾಗಿ ನೋಡ್ತಾ ಬಂದರೆ ನಾವು ಸಮಗ್ರವಾದದ್ದು ಮತ್ತು ಸಂಕ್ಷಿಪ್ತ ಸಂವಿಧಾನವಾಗಿರ್ತದೆ. ಉತ್ತಮ ಸಂವಿಧಾನ ಅನ್ನುವಂಥದ್ದು ಸಮಗ್ರವಾಗಿರ್ತದೆ, ಹಾಗೆ ಪರಿಪೂರ್ಣ ಆಗಿರ್ತದೆ ಅಂತಂದು ಹೇಳ್ಬೋದು. ಸರ್ಕಾರಕ್ಕೆ ತನ್ನ ಅಧಿಕಾರ ಮತ್ತು ಇತಿಮಿತಿಗಳನ್ನು ತಿಳಿಯುವಂತೆ ಮಾಡುವುದರ ಜೊತೆಗೆ ಪ್ರಜೆಗಳ ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಸಮಗ್ರವಾಗಿ ಅರಿಯುವಂತೆ ಇರುತ್ತದೆ. ಅಂದರೆ ಇಲ್ಲಿ ಏನು ಸಂವಿಧಾನ ಅನ್ನುವಂಥದ್ದು ಏನಾಗಿರ್ತದೆ, ಸರ್ಕಾರಕ್ಕೆ ತನ್ನ ಅಧಿಕಾರ ಮತ್ತು ಇತಿಮಿತಿಗಳನ್ನು ತಿಳಿಯುವಂತೆ, ಅಂದರೆ ಈ ಒಂದು ಆದರ್ಶ ಸಂವಿಧಾನ ಅನ್ನಿಸ್ಕೊಳ್ಬೇಕಾದ್ರೆ ಸರ್ಕಾರಕ್ಕೆ ತನ್ನ ಇತಿಮಿತಿಗಳನ್ನು, ನೀತಿ ನಿಯಮಗಳನ್ನು ಅದು ಹಾಕಿಕೊಟ್ಟಿರ್ತದೆ. ಹಾಗೆ ಅದರ ಜೊತೆಗೆ ಪ್ರಜೆಗಳ ಹಕ್ಕುಗಳನ್ನು ಮತ್ತು ಬಾಧ್ಯತೆಗಳೇನಿದ್ದಾವೆ ಅದನ್ನು ಸಮಗ್ರವಾಗಿ ಅರಿಯುವಂತೆ ಏನು ಮಾಡ್ತಾ ಹೋಗ್ತದೆ ಆದರ್ಶ ಸಂವಿಧಾನ ಅನ್ನುವಂಥದ್ದು. ಹಕ್ಕುಗಳಾಗಿರ್ಬೋದು ಮತ್ತು ಸರ್ಕಾರಕ್ಕೆ ತನ್ನ ಅಧಿಕಾರವನ್ನು ನಿರ್ವಹಿಸುವಂಥ ರೀತಿಯನ್ನು ಅದು ಎಲ್ಲ ಅದರಲ್ಲಿ ಸ್ಪಷ್ಟವಾಗಿ ನಿಖರವಾಗಿ ಅದನ್ನು ಬರಿತಾ ಹೋಗಿರ್ತಾರೆ. ಹಾಗೆ ಇದು ಸಂಕ್ಷಿಪ್ತವಾಗಿರ್ತದೆ. ಇದನ್ನು ಓದಲಿಕ್ಕೆ ಏನಾಗಿರ್ತದೆ, ಸಂಕ್ಷಿಪ್ತವಾಗಿ ಇದನ್ನು ಓದಲಿಕ್ಕೆ ಇದು ಒಂದು ಆಭಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತದೆ. ಅನಾವಶ್ಯಕ ವಿವರಣೆಗಳನ್ನು ಇದು ಹೊಂದಿರುವುದಿಲ್ಲ.
ಅಂದರೆ ಅನಾವಶ್ಯಕವಾಗಿ ಏನೇನೋ ಬರೆಯುವಂಥದ್ದು ಈ ರೀತಿಗೆ ಮಾಡ್ತಾ ಹೋದರೆ ಅಲ್ಲಿ ಏನಾಗುತ್ತೆ ಅಂದರೆ ಅನಗತ್ಯ ವಿವರಣೆಗಳಿಂದ ಅಸ್ಪಷ್ಟತೆಯಿಂದ ವಿವಿಧ ಸಮಸ್ಯೆಗಳು ಮತ್ತು ಘರ್ಷಣೆಗಳಿಗೆ ಇದು ದಾರಿ ಮಾಡಿಕೊಡ್ಬೋದು ಎಂಬ ಕಾರಣದಿಂದ ಅದನ್ನು ಸಮಗ್ರವಾಗಿ ಸಂಕ್ಷಿಪ್ತವಾಗಿ ಬರೀತಾ ಹೋಗಿರ್ತಾರೆ. ಇನ್ನು ನಾಲ್ಕನೇದಾಗಿ ನೋಡ್ತಾ ಹೋದರೆ ನಾವು ರಾಜ್ಯದ ರಚನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಆದರ್ಶ ಸಂವಿಧಾನ ಅನ್ನುವಂಥದ್ದು ಇನ್ನೊಂದು ಅವಶ್ಯಕತೆ ಅಂದರೆ ಅದು ರಾಜ್ಯದ ರಚನೆ ಬಗ್ಗೆ ಸ್ಪಷ್ಟತೆ ಇರ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ರಾಜ್ಯ ಹೇಗೆ ಅಸ್ತಿತ್ವ ಹೊಂದಿತು, ಹಾಗೆ ಅದರ ಉಗಮ ಹೇಗಾಯಿತು, ಅದರ ಬೆಳವಣಿಗೆ ಯಾವ ರೀತಿಯಾಗಿ ಆಯಿತು ಅನ್ನುವಂಥದ್ದನ್ನು ಆದರ್ಶ ಸಂವಿಧಾನ ಒಳಗೊಂಡಿರ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಬ್ರಿಟನ್ ದೇಶದ ಮಾದರಿಯಲ್ಲಿ ಏಕಾತ್ಮಕ ವ್ಯವಸ್ಥೆಯೇ ಅಥವಾ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಮಾದರಿಯಲ್ಲಿ ಸಂಯುಕ್ತ ರಚನೆಯನ್ನು ಹೊಂದಿರಬೇಕೆ ಎಂಬುದನ್ನು ತಿಳಿಸ್ತಾ ಹೋಗ್ತದೆ. ಅಂದರೆ ನಮ್ಮ ಬ್ರಿಟನ್ನಲ್ಲಿ ಏನಾಗಿದೆ, ಏಕಾತ್ಮಕ ಮಾದರಿಯ ಸಂವಿಧಾನ ಅಂದರೆ ಕೇಂದ್ರ ಸರ್ಕಾರ ಅಲ್ಲಿ ಏನಾಗಿರ್ತದೆ, ಒಂದು ಆಡಳಿತದ ಅಧಿಕಾರವನ್ನು ಹಿಡ್ಕೊಂಡು ಕೇಂದ್ರ ಸರ್ಕಾರವೇ ಏನು ಮಾಡ್ತಾ ಇರುತ್ತೆ, ಎಲ್ಲ ಆಡಳಿತವನ್ನು ಮಾಡ್ತಾ ಇರ್ತದೆ. ಹಾಗೆ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಮಾದರಿಯಲ್ಲಿ ಸಂಯುಕ್ತ ರಚನೆಯನ್ನು ಹೊಂದಿರಬೇಕು ಎನ್ನುವುದನ್ನು ಇದು ತಿಳಿಸ್ತಾ ಹೋಗ್ತದೆ. ಈ ರೀತಿಯಾಗಿ ರಾಜ್ಯದ ರಚನೆ ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನು ಆದರ್ಶ ಸಂವಿಧಾನ ಅನ್ನುವಂಥದ್ದು ತಿಳಿಸ್ತಾ ಹೋಗ್ತದೆ. ಇನ್ನು ಐದನೇದಾಗಿ ನೋಡ್ತಾ ಬಂದರೆ ನಾವು ಸರ್ಕಾರದ ಮಾದರಿ ಅಂತ ಹೇಳ್ತಾ ಹೋಗ್ತಾರೆ. ಒಂದು ಆದರ್ಶ ಸಂವಿಧಾನ ಎಂಬುದು ಅಲ್ಲಿ ಯಾವ ರೀತಿಯಾದ ಸರ್ಕಾರದ ಮಾದರಿಯನ್ನು ಒಳಗೊಂಡಿರಬೇಕು ಅನ್ನೋದನ್ನು ಈ ಆದರ್ಶ ಸಂವಿಧಾನ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಹೋಗ್ತದೆ. ಉದಾಹರಣೆಗಾಗಿ ನಾವು ನೋಡೋದಾದರೆ ಸಂಸದೀಯ ಸರ್ಕಾರ ಆಗಿರ್ಬೋದು. ಉದಾಹರಣೆಗಾಗಿ ನಮ್ಮ ಭಾರತವನ್ನು ತೆಗೆದುಕೊಳ್ಳೋದಾದರೆ ನಾವು ಸಂಸದೀಯ ಮಾದರಿಯ ಸರ್ಕಾರವನ್ನು ಒಳಗೊಂಡಿರಬೇಕು ಅಥವಾ ಅಧ್ಯಕ್ಷೀಯ ಮಾದರಿಯ ಸರ್ಕಾರವನ್ನು ಒಳಗೊಂಡಿರಬೇಕು. ಅದಕ್ಕೆ ಉದಾಹರಣೆಯಾಗಿ ಅಧ್ಯಕ್ಷ ಮಾದರಿ ಸರ್ಕಾರಕ್ಕೆ ಉದಾಹರಣೆಯಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅಂತ ಕರಿತಾ ಹೋಗ್ತೀವಿ. ಇವುಗಳಲ್ಲಿ ಯಾವುದು ಸೂಕ್ತ ಎಂಬುದನ್ನು ಅದು ಆದರ್ಶ ಸಂವಿಧಾನ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಹೋಗ್ತದೆ. ಇನ್ನು ಆರನೇದಾಗಿ ನೋಡ್ತಾ ಬಂದರೆ ನಾವು ಸರ್ಕಾರದ ವಿವಿಧ ಅಂಗಗಳ ಬಗೆಗೆ ವಿವರಣೆಯನ್ನು ನೀಡ್ತಾ ಹೋಗ್ತದೆ. ಅಂದರೆ ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು. ಸರ್ಕಾರದ 3 ಅಂಗಗಳಂತ ಏನು ಕರಿತೀವೋ ನಾವು, ಇವುಗಳ ಬಗ್ಗೆ ಅದು ಏನು ಮಾಡ್ತಾ ಹೋಗ್ತದೆ, ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಒಂದು ಉತ್ತಮ ಸಂವಿಧಾನವೆಂಬುದು ಸರ್ಕಾರದ ವಿವಿಧ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯ ಬಗೆಗೆ ಖಚಿತ ವಿವರಣೆಗಳನ್ನು ಹೊಂದಿರಬೇಕಾಗೋದು ಅವಶ್ಯಕವಾಗಿರ್ತದೆ. ಅಂತಂದರೆ ಅದರ ಬಗ್ಗೆ ಖಚಿತವಾಗಿ ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು ಹಾಗೂ ನ್ಯಾಯಾಂಗ ಆಗಿರ್ಬೋದು, ಇವುಗಳ ಕಾರ್ಯವ್ಯಾಪ್ತಿ ಏನು, ಅವುಗಳ ಕಾರ್ಯದ ಅಧಿಕಾರಗಳೇನು ಅನ್ನುವುದನ್ನು ಅದು ಸ್ಪಷ್ಟತೆಯಿಂದ ಮತ್ತು ಖಚಿತತೆಯಿಂದ ಅದು ಹೊಂದಿರಬೇಕಾಗುತ್ತದೆ ಒಂದು ಆದರ್ಶ ಸಂವಿಧಾನ ಅನ್ನುವಂಥದ್ದು. ಇನ್ನು 7ನೇದಾಗಿ ನೋಡ್ತಾ ಬಂದರೆ ನಾವು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರ್ತದೆ. ಪ್ರತಿಯೊಂದು ಆದರ್ಶ ಸಂವಿಧಾನ ಏನಾಗಿರ್ತದೆ ಅಂತಂದರೆ ಅದು ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಒಳಗೊಂಡಿರ್ತದೆ. ದೇಶದ ಪ್ರತಿಯೊಬ್ಬ ಪ್ರಜೆಯ ಪ್ರಗತಿಯ ಮೂಲಭೂತ ಹಕ್ಕುಗಳ ಅತ್ಯವಶ್ಯಕವಾಗಿರ್ತದೆ ಅಂತಂದು ಹೇಳ್ತಾ ಹೋಗ್ತಾರೆ. ಅಂದರೆ ನಮ್ಮ ಭಾರತ ಸಂವಿಧಾನದಲ್ಲೇ ನೋಡ್ಬೋದು ನಾವು ಸಮಾನತೆ ಹಕ್ಕು ಹಾಗೂ ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಹಾಗೆ ಸಂವಿಧಾನದ ಪರಿಹಾರ ಹಕ್ಕನ್ನು ನೀಡುತ್ತಾರೆ ನಮ್ಮ ಭಾರತ ಸಂವಿಧಾನದಲ್ಲಿ. ಈ ರೀತಿಯಾಗಿ ಒಂದು ಆದರ್ಶ ಸಂವಿಧಾನ ಅನ್ನಿಸ್ಕೊಳ್ಬೇಕಾದ್ರೆ ಅಲ್ಲಿ ಪ್ರಜೆಗಳಿಗೆ ಬೇಕಾಗಿರುವ ಮೂಲಭೂತ ಹಕ್ಕುಗಳನ್ನು ಕೊಡುವುದು ಅಷ್ಟೇ ಆಗಿರ್ತದೆ. ಆ ರೀತಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಕೊಡೋದ್ರ ಮೂಲಕ ಒಂದು ಸಂವಿಧಾನ ಅನ್ನುವಂಥದ್ದು ಆದರ್ಶ ಸಂವಿಧಾನ ಅನ್ನಿಸ್ಕೊಳ್ತಾ ಹೋಗುತ್ತದೆ. ಇನ್ನು 8ನೇದಾಗಿ ನಾವು ನೋಡ್ತಾ ಬಂದರೆ ಅದು ತಿದ್ದುಪಡಿಯ ವಿಧಾನವನ್ನು ಒಳಗೊಂಡಿರ್ತದೆ. ಒಂದು ಸಂವಿಧಾನ ರಚನೆ ಸಮಯದಲ್ಲಿ ಸಂವಿಧಾನದ ರಚನಾಕಾರರು ಏನು ಮಾಡ್ತಾ ಹೋಗಿರ್ತಾರೆ ಅಂದರೆ ಭವಿಷ್ಯದಲ್ಲಿ ಆಗಬಹುದಾದ ಬದಲಾವಣೆಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲದ ಕಾರಣ, ಅಂದರೆ ಒಂದು ಕಾಲಕ್ಕೆ ಇರುವಂಥ ರೂಢಿಯಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು, ಅದು ಮುಂದಿನ ಪೀಳಿಗೆಗೆ ಅಂದರೆ ಭವಿಷ್ಯದಲ್ಲಿ ಆ ರೂಢಿಗಳು, ಆ ಸಂಪ್ರದಾಯಗಳು, ಹಾಗೆ ಆ ಒಂದು ಆಚಾರ ವಿಚಾರಗಳು ಮುಂದೆ ಚೇಂಜ್ ಆಗ್ಬೋದು ಎಂಬ ಉದ್ದೇಶಕ್ಕೋಸ್ಕರ ಸಂವಿಧಾನದ ರಚನಾಕಾರರು ಏನು ಮಾಡ್ತಾ ಹೋಗ್ತಾರಂದರೆ ಅದನ್ನು ತಿದ್ದುಪಡಿಯ ವಿಧಾನವನ್ನು ಸಂವಿಧಾನದ ರಚನಾಕಾರರು ಅಳವಡಿಸ್ಕೊಳ್ತಾ ಹೋಗ್ತಾರೆ. ಅಂದರೆ ಒಂದು ಎಡ್ಮಂಡ್ ಬರ್ಕ್ರವರು ಒಂದು ಅಭಿಪ್ರಾಯಪಟ್ಟಿರುವಂತೆ ಸಂವಿಧಾನವು ತಿದ್ದುಪಡಿಗೆ ಅವಕಾಶವನ್ನು ಹೊಂದಿರದಿದ್ದರೆ ಅಂಥ ಸಂವಿಧಾನ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಅಂತಂದರೆ ಎಡ್ಮಂಡ್ ಬರ್ಕ್ರವರು ಏನು ಅಭಿಪ್ರಾಯ ಪಡ್ತಾ ಹೋಗ್ತಾರೆ ಅಂತಂದರೆ ಸಂವಿಧಾನವು ತಿದ್ದುಪಡಿಗೆ ಅವಕಾಶವನ್ನು ಹೊಂದಿರದಿದ್ದರೆ ಅಂಥ ಸಂವಿಧಾನವು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಸಂವಿಧಾನ ಅನ್ನುವಂಥದ್ದು ಅಲ್ಲಿ ತಿದ್ದುಪಡಿ ವಿಧಾನ ಇಲ್ಲದೆ ಹೋದರೆ ಆ ಸಂವಿಧಾನ ಅನ್ನುವಂಥದ್ದು ಅಸ್ತಿತ್ವವನ್ನು ಕಳೆದುಕೊಳ್ತಾ ಹೋಗ್ತದೆ. ಅಂದರೆ ಅಲ್ಲಿನ ಜನರ ಏನಾಗಿರ್ತದೆ ಆಚಾರ ವಿಚಾರಗಳು ಬೇರೆ ಕಾಲಕ್ಕೆ ಅದು ಚೇಂಜ್ ಆಗ್ಬೋದು. ಆ ಉದ್ದೇಶಕ್ಕೋಸ್ಕರ ಆ ಪ್ರಜೆಗಳಿಗೆ
ಆ ಒಂದು ವಿಧಿವಿಧಾನಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಅವು ಸರಿ ಅನ್ನಿಸ್ದೇ ಹೋದಾಗ ಅಲ್ಲಿ ಏನಾಗುತ್ತೆ, ಸರ್ಕಾರದ ಮೇಲೆ ದಂಗೆ ಆಗೋದನ್ನು ನೋಡ್ಬೋದು. ಹಾಗೆ ಅಲ್ಲಿನ ಜನರು ಏನು ಮಾಡ್ತಾ ಹೋಗ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಒಂದು ತಿದ್ದುಪಡಿ ವಿಧಾನ ಇಲ್ಲದೆ ಹೋದರೆ ಸಂವಿಧಾನದಲ್ಲಿ ಏನಾಗ್ತದೆ, ಅದು ಏನಾಗ್ತಾ ಹೋಗ್ತದೆ, ತನ್ನ ಕಳೆದುಕೊಳ್ತಾ ಹೋಗ್ತದೆ. ಇನ್ನು 9ನೇದಾಗಿ ನಾವು ನೋಡ್ತಾ ಬಂದರೆ ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆಗೆ ಅಲ್ಲಿ ಅವಕಾಶ ಕಲ್ಪಿಸಲಾಗಿರ್ತದೆ. ಅಂದರೆ ಒಂದು ಆದರ್ಶ ಸಂವಿಧಾನ ಅನ್ನುವಂಥದ್ದು ಏನಿರ್ತದೆ, ಅಲ್ಲಿ ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸ್ತಾ ಹೋಗಿರ್ತದೆ. ಆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಅಗತ್ಯವಾಗಿ ಬೇಕೇ ಬೇಕಾಗಿರುತ್ತದೆ. ಅದಕ್ಕೋಸ್ಕರ ಆದರ್ಶ ಸಂವಿಧಾನ ಅನ್ನುವಂಥದ್ದು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಹೊಂದಿರುವುದು ಪ್ರಮುಖ ಅವಶ್ಯಕತೆಗಳಲ್ಲಿ ಒಂದಾಗಿದೆ ಅಂತಂದು ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಆದರ್ಶ ಸಂವಿಧಾನ ಅನ್ನುವಂಥದ್ದು ಬೇಕಾದರೆ ಅಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಬೇಕೇ ಬೇಕಾಗಿರ್ತದೆ. ಈ ರೀತಿಯಾಗಿ ನಾವು ಆದರ್ಶ ಸಂವಿಧಾನದ ನಾವು ಒಂದು ಏನು ಅಗತ್ಯ ಅಂಶಗಳನ್ನು ತಿಳಿದುಕೊಳ್ಬೋದು.